ಲೂಟರ್ಸ್ ನೀವು ಸ್ಟಾರ್ಟಿಂಗಲ್ಲೇ ಪೇಮ್ ಪ್ರೂಫ್ ಕೂಡ ನೋಡ್ಬೋದು. ವ್ಯಾಲೆಟ್ ಆಪ್ಷನಲ್ಲಿ ಎಷ್ಟೈತೆ ಅನ್ನೋದು ಕಾಯಿನ್ಸ್ ಜಸ್ಟ್ ಇವಾಗ ಏನು ಮಾಡೋಣ, ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ್ರೆ ನೀವು 2 ಟೈಪ್ಸ್ ಆಫ್ ತಗೋಬೋದು. ಫಾರ್ ಎಕ್ಸಾಂಪಲ್ ಸೆಕೆಂಡ್ ಆಪ್ಷನ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿದೆ. ಇಲ್ಲಿ ನೋಡ್ಬೋದು ಎಂಟರ್ ನನ್ನ ಡೀಟೇಲ್ಸ್ ಕೇಳ್ತು. ನನ್ನ ಡೀಟೇಲ್ಸ್ ಆಗಿಬಿಟ್ಟು ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಕ್ಸಸ್ಫುಲ್ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡಿದೆ. ಇವಾಗ ಸೆಕೆಂಡ್ ಆಪ್ಷನ್ ಐತಲ್ಲ, ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ. ಸಕ್ಸಸ್ಫುಲಿ ಥ್ಯಾಂಕ್ ಯು ಫಾರ್ ಯುವರ್ UPI ರಿಡೀಮ್ ರಿಕ್ವೆಸ್ಟ್ ವಿ ಹ್ಯಾವ್ ರಿಸೀವಿಂಗ್ ಇಫ್ ಅಂತ ಬಂತು. ಓಕೆ ಅಂತ ಮೇಲೆ ಕ್ಲಿಕ್ ಮಾಡ್ತೀನಿ. ಮೇಲಿಂದ ನೋಟಿಫಿಕೇಶನ್ ಕೂಡ ಬಂದು ನೋಡ್ಬೋದು. ವಿತ್ 1 ಮಿಲಿ ಅಲ್ಲ, ಅದ್ರ ಮಿಲಿಯಲ್ಲ ಮಿಲಿ ಸೆಕೆಂಡಲ್ಲಿ ನನಗೆ ಯಾವ ಡೀಟೇಲ್ಸ್ ಆಗಿದೆ ಅದಕ್ಕೆ ರಿಸೀವ್ ಅನ್ನೋದಾಗಿದೆ. ಸಕ್ಸಸ್ಫುಲ್ ಅಂತ ಹಿಸ್ಟ್ರಿಯಲ್ಲಿ ಕೂಡ ಬಂದಿದೆ. ಸೊ ನಿಮಗೆ ಇವಾಗ ಸ್ಟಾರ್ಟಿಂಗಲ್ಲೇ ಪೇಮ್ ಪ್ರೂಫ್ನ ತೋರಿಸ್ತಿದ್ದೀನಿ. ಇವಾಗ ನಿಮಗೊಂದು ಕ್ಲಾರಿಟಿ ಇರುತ್ತೆ. ಏನಪ್ಪ ಅಂದರೆ ಈ ಅಪ್ಲಿಕೇಶನಲ್ಲಿ ವಿತ್ಡ್ರಾ ಆಗುತ್ತೆ, ರಿಡೀಮ್ ಆಗುತ್ತೆ, 1 ಮಿಲಿ ಸೆಕೆಂಡಲ್ಲೇ ಪೇಮೆಂಟ್ ಕೂಡ ರಿಸೀವ್ ಆಗುತ್ತೆ ಅಂತ ನಿಮಗೆ ಒಂದು ಕ್ಲಾರಿಟಿ ಅನ್ನೋದಿರುತ್ತೆ. ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿರೋದು ಕೂಡ ನಿಮಗೆ ತೋರಿಸಿದ್ದೀನಿ. ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್ ಟುಡೇ ಬಂದುಬಿಟ್ಟು ಒಂದು ಬೆಸ್ಟ್ ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ ತಂದಿದ್ದೀನಿ. ಈ ಅಪ್ಲಿಕೇಶನಿಂದ ಏನಿಲ್ಲ, ಜಸ್ಟ್ ನೀವು ಸೆಲ್ಫ್ ಅರ್ನಿಂಗ್ ಮಾಡಿಬಿಟ್ಟು ಡೈಲಿ ಟಾಸ್ಕ್ ಎಲ್ಲ ಕಂಪ್ಲೀಟ್ ಅನ್ನೋದು ಮಾಡಿಬಿಟ್ಟು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಯಾವ ರೀತಿ ಅಂತ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಇನ್ನು ಲೇಟ್ ಯಾಕೆ ಗೈಸ್, ನಡೀರಿ ವೀಡಿಯೋನ ಶುರು ಮಾಡಿ. ಓಕೆ ಗೈಸ್, ನಿಮಗೆ ಅಪ್ಲಿಕೇಶನ್ ಈ ಥರ ಇಂಟರ್ಫೇಸ್ ಸಿಗುತ್ತೆ. ನೀವೇನು ಮಾಡಬೇಕು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಲಾಗಿನ್ ವಿತ್ ಗೂಗಲ್ ಐತಲ್ವ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಯಾವುದಾದ್ರೂ ಒಂದು ಗೂಗಲ್ ಅಕೌಂಟಿಂದ ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಕೊಳ್ಳಿ. ನಿಮಗೆ ಹೋಮ್ ಪೇಜ್ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಜಸ್ಟ್ ಏನಿಲ್ಲ ನೋಡ್ಬೋದು, ನನ್ನ ಬ್ಯಾಲೆನ್ಸ್ ಇದನ್ನ ಎಷ್ಟೈತೆ ಅಂತ. ನನ್ನ ಹತ್ರ 2 ಅಕೌಂಟ್ಸ್ ಇತ್ತು. ಒಂದರಲ್ಲಿ ನಿಮಗೆ ಆಲ್ರೆಡಿ ತೊಗೊಂಡು ತೋರಿಸಿದ್ದೀನಿ. ಇವಾಗ ಮೈ ಅರ್ನಿಂಗ್ಸ್ ಅಂತ ನನ್ನ ವ್ಯಾಲೆಟ್ ಬ್ಯಾಲೆನ್ಸ್ ಎಷ್ಟೈತೆ ಅಂತ ನೀವು ನೋಡ್ಕೊಳ್ಳಿ ಸ್ಟಾರ್ಟಿಂಗಲ್ಲೇ. ಸೊ ಇವಾಗ ಏನಪ್ಪ ಮಾಡೋದಂದರೆ ಕೆಳಗಡೆ ಫಾರ್ ಎಕ್ಸಾಂಪಲ್ ಪ್ಲೇ ಗೇಮ್ಸ್ ಅಂತ ಒಂದು ಆಪ್ಷನ್ ಅನ್ನೋದು ಐತೆ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾರೆ ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ಅಗ್ರಿ ಆ್ಯಂಡ್ ಕಂಟಿನ್ಯೂ ಐತಲ್ವ, ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅದಾದ ತಕ್ಷಣ ನೋಡ್ಬೋದು ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ನೋಡ್ಬೋದು ಮ್ಯಾಕ್ಸಿಮಮ್ ಪರ್ ಟ್ಯಾಕ್ಸ್ ಟೋಟಲ್ ಅಷ್ಟು ಬರುತ್ತೆ. ಪ್ಲೇ ನಾವು ಆಯ್ತು ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಇದು ನೀವು ಕಂಪ್ಲೀಟ್ ಅನ್ನೋದು ಮಾಡ್ಬೋದು. ಕೆಳಗಡೆ ಸ್ಕ್ರೋಲ್ ಮಾಡ್ತೀವಿ, ಸಾರ್ಟು ಇದು ಮ್ಯಾಕ್ಸಿಮಮ್ ಇಷ್ಟು, ಟೋಟಲ್ ಇಷ್ಟು. ಪ್ಲೇ ನಾವು ಮೇಲೆ ಕ್ಲಿಕ್ ಮಾಡಿ ಇದು ನೀವು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಈ ಥರ ಇಲ್ಲಿ ಲಾಟ್ ಆಫ್ ಗೇಮ್ಸ್ ಇರುತ್ತೆ. ಇವೆಲ್ಲ ಆಡಿ ನೀವು ಆರಾಮಾಗಿ ಪ್ಲೇ ಟೈಮ್ ಗೇಮ್ಸ್ ಎಷ್ಟಾಗ್ತಿರೋ ಅಷ್ಟು ಕಾಯಿನ್ಸ್ ಸಿಗುತ್ತೆ ನಿಮಗೆ. ಸೊ ಈ ಥರ ಇದರಲ್ಲಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಮತ್ತು ಬ್ಯಾಕ್ ಅನ್ನೋದು ಬರ್ತೀನಿ. ಬ್ಯಾಕ್ ಅನ್ನೋದು ಬಂದುಬಿಟ್ಟು ನೋಡ್ಕೊಂಡು ಹಾಟ್ ಆಫರ್ಸ್ ಅಂತ ಇನ್ನೊಂದು ಆಪ್ಷನ್ ಐತೆ. ಹಾಟ್ ಆಫರ್ಸ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ತೀನಿ. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಮತ್ತು ನೆಕ್ಸ್ಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಅನ್ನೋದು ಮಾಡ್ತೀನಿ. ಸೊ ಇವಾಗ ನಾವು ಇಲ್ಲಿ ನೋಡ್ಬೋದು ಲಾಟ್ ಆಫ್ ಇದರಲ್ಲಿ ಇದೆಲ್ಲ ಇರುತ್ತೆ ಆಫರ್ಸು. ಇವೆಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಸ್ಕ್ರೋಲ್ ಅನ್ನೋದು ಮಾಡಿದೆ. ಒಂದು ಕ್ಯಾಶ್ ಮಹಾ ಅಂತ ಒಂದು ಆಫರ್ ಐತೆ. 14K ಸಿಗುತ್ತಂತೆ ಕಾಯಿನ್ಸು. ಟ್ಯಾಪ್ ಆ್ಯಂಡ್ ಅರ್ನ್ ಇನ್ನೊಂದೈತಿ 14K ಸಿಗುತ್ತೆ ಇದರಲ್ಲೂ ಕೂಡ. ಮತ್ತು ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಇನ್ ಕ್ಯಾಶ್ ಅಂತ ಅಷ್ಟು ಸಿಗುತ್ತಂತೆ. ಮತ್ತು ಏಂಜಲ್ 1 ಅಂತ ಒಂದು ಆಫರ್ ಐತೆ, ಅದು ಅಷ್ಟು 13.7K ಸಿಗುತ್ತಂತೆ. ಫಾರ್ ಎಕ್ಸಾಂಪಲ್ ಏಂಜಲ್ 1 ಐತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕಂಪ್ಲೀಟ್ ಅಕೌಂಟ್ ಓಪನಿಂಗ್ 13.7K ಸಿಗುತ್ತಂತೆ. ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ಕ್ಲಿಕ್ ಆನ್ ದಿ ಲಿಂಕ್ ಬಿಲೋ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಮಾಡಬೇಕಂತೆ, ರಿಜಿಸ್ಟರ್ ಕಂಪ್ಲೀಟ್ ಮಾಡಬೇಕಂತೆ, ಮತ್ತು KYC ಕಂಪ್ಲೀಟ್ ಮಾಡಬೇಕಂತೆ, ಮತ್ತು ಅಕೌಂಟ್ ಓಪನ್ ಮಾಡಲೇಬೇಕು, ಇಲ್ಲಾಂದರೆ ಸಿಗೋದಿಲ್ಲ. ಅಕೌಂಟ್ ಓಪನ್ ಮಾಡಲೇಬೇಕಂತೆ. ಮತ್ತು ಒಂದು 100 ರುಪೀಸ್ ಆ್ಯಡ್ ಫಂಡ್, ಒಂದು 100 ರುಪೀಸ್ ಅಷ್ಟು ಆ್ಯಡ್ ಮಾಡಿದ್ರೆ ಇದರಲ್ಲಿ ಸಕ್ಸಸ್ಫುಲ್ಲಾಗಿ 13K ಸಮಥಿಂಗ್ ಕಾಯಿನ್ಸ್ ಅನ್ನೋ ಸಿಗುತ್ತಂತೆ. ಸೊ ಇದು ನೀವೇನಪ್ಪ ಮಾಡಬೇಕಂದ್ರೆ ನೀವೇನಾದರೂ ಗೊತ್ತಿದ್ದರೆ ಇದು ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡ್ತೀನಿ. ಮತ್ತು ಒಂದು ಅಪ್ಲಿಕೇಶನ್ ಐತೆ, ಸಿಕ್ಕ ಅಪ್ಲಿಕೇಶನ್. ಇದು ಸಿಕ್ಕ ಅಪ್ಲಿಕೇಶನ್ ಕೂಡ ಅರ್ನಿಂಗ್ ಅಪ್ಲಿಕೇಶನ್ನು. ಸೊ ಇವಾಗ ನಾವೇನು ಮಾಡೋಣ, ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ನೋಡ್ಬೋದು ಕಲೆಕ್ಟ್ 50 ಕಾಯಿನ್ಸ್. ನೀವೇನಾದರೂ ಸಿಕ್ಕ ಅಪ್ಲಿಕೇಶನಲ್ಲಿ 50 ಕಾಯಿನ್ಸ್ ಕಲೆಕ್ಟ್ ಮಾಡಿದ್ರೆ ನಿಮಗೆ ಇಷ್ಟು ಸಿಗುತ್ತಂತೆ. ಸಿಕ್ಕ ಅಪ್ಲಿಕೇಶನ್ ನೋಡ್ಬೋದು 50 ಕಾಯಿನ್ಸ್ ಏನಾದರೂ ಕಲೆಕ್ಟ್ ಮಾಡಿದ್ರೆ ನಮ್ಮ ಎಮ್ ಕ್ಯಾಶಲ್ಲಿ ಇಷ್ಟು ಸಿಗುತ್ತಂತೆ. 100 ಕಾಯಿನ್ಸ್ ಏನಾದರೂ ನೀವು ಸಿಕ್ಕದಲ್ಲಿ ಕಲೆಕ್ಟ್ ಮಾಡಿದ್ರೆ ನಿಮಗೆ ಇಷ್ಟು ಇಲ್ಲಿ ಸಿಗುತ್ತೆ. 300 ಸಿಕ್ಕದಲ್ಲಿ ಮಾಡಿದ್ರೆ ಇಲ್ಲಿ ಇಷ್ಟು ಸಿಗುತ್ತೆ. 500 ಸಿಕ್ಕದಲ್ಲಿ ಮಾಡಿದ್ರೆ ನಿಮಗೆ ಇಷ್ಟು ಸಿಗುತ್ತೆ. ಅದಾದ್ಮೇಲೆ 800 ಸಿಕ್ಕದಲ್ಲಿ ಮಾಡಿದ್ರೆ ಅಷ್ಟು ಸಿಗುತ್ತೆ. 1200 ಸಿಕ್ಕದಲ್ಲಿ ಮಾಡಿದ್ರೆ ಇಷ್ಟು ಸಿಗುತ್ತೆ. ಮತ್ತು 1600 ಸಿಕ್ಕದಲ್ಲಿ ಮಾಡಿದ್ರೆ ಅಷ್ಟು ಸಿಗುತ್ತಂತೆ. ನೋಡ್ಬೋದು ನಿಮಗೆ ಲಾಟ್ ಆಫ್ ಅದರಲ್ಲೂ ಪ್ರಾಫಿಟ್ಟು ಇದರಲ್ಲೂ ಪ್ರಾಫಿಟ್. ನೋಡ್ಬೋದು ಡಬಲ್ ಧಮಾಕ ಅಂತ ಅಂತಾರಲ್ವ, ಈ ಥರನೇ 2000 ಕಾಯಿನ್ಸ್ ಅಲ್ಲಿ ಇದು ಮಾಡಿದ್ರೆ ಇಲ್ಲಿ ಇಷ್ಟು ಸಿಗುತ್ತೆ. ಡಬಲ್ ಧಮಾಕ ಅಲ್ಲಿ ಅರ್ನಿಂಗ್ ಆಗುತ್ತೆ, ಇಲ್ಲಿ ಅರ್ನಿಂಗ್ ಆಗುತ್ತೆ. ಸೊ ಟೈಮ್ ಅನ್ನೋದು ವೇಸ್ಟ್ ಅನ್ನೋದು ಆಗಲ್ಲ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಇನ್ಸ್ಟಾಲ್ ಮಾಡಬೇಕಂತೆ. ಸ್ಟಾರ್ಟ್ ಡೂಯಿಂಗ್, ನಾವು ಆಫರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಸಿಕ್ಕದಲ್ಲಿ ಸ್ಟಾರ್ಟ್ ಮಾಡಬೇಕಂತೆ ಅರ್ನಿಂಗು. ಆವಾಗ ನಮಗೆ ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಡಬಲ್ ಪ್ರಾಫಿಟ್ ಆಗುತ್ತಲ್ವ. ಮತ್ತು ಇಲ್ಲಿ ಲಾಟ್ ಆಫ್ ಟ್ಯಾಕ್ಸ್ ಐತೆ. ಇವೆಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ನೋಡ್ಬೋದು ಸ್ಕ್ರೋಲ್ ಅನ್ನೋದು ಮಾಡ್ತಿದ್ದೀವಿ. ಒಂದಲ್ಲ ಎರಡಲ್ಲ ಲಾಟ್ ಆಫ್ ಐತೆ. ಮತ್ತು ಯಾವುದು ಬಸ್ ಎಸ್ಕೇಪ್ ಅಂತ ಒಂದು ಆಫರ್ ಐತೆ. ನೋಡ್ಬೋದು 10 ಲೆವೆಲ್ ಏನಾದ್ರು ಕಂಪ್ಲೀಟ್ ಮಾಡಿ ಅಷ್ಟು ಸಿಗುತ್ತೆ. 20 ಲೆವೆಲ್ ಏನಾದರೂ ಕಂಪ್ಲೀಟ್ ಮಾಡಿ ಅಷ್ಟು, 30 ಲೆವೆಲ್ಗೆ ಅಷ್ಟು, 40 ಲೆವೆಲ್ಗೆ ಅಷ್ಟು ಸಿಗುತ್ತೆ. 50 ಲೆವೆಲ್ಗೆ ಅಷ್ಟು ಸಿಗುತ್ತಂತೆ. ಅದಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡ್ತೀನಿ. 75 ಲೆವೆಲ್ಗೆ ಅಷ್ಟು, 100 ಲೆವೆಲ್ಗೆ ಅಷ್ಟು ಸಿಗುತ್ತಂತೆ. ನೋಡ್ಬೋದು ಗೇಮ್ ಆಡಿ ಕೂಡ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಇದರಲ್ಲಿ ನೀವೇನು ಮಾಡಬೇಕು, ಬೆಸ್ಟ್ ಅಂದರೆ ಸಿಕ್ಕ ನೀವೇನಾದರೂ ಕಂಪ್ಲೀಟ್ ಮಾಡಿದ್ರೆ ಅದರಲ್ಲೂ ಸಿಗುತ್ತೆ, ಇದರಲ್ಲೂ ಸಿಗುತ್ತೆ, ಡಬಲ್ ಪ್ರಾಫಿಟ್ ಆಗುತ್ತಲ್ವ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ, ಸೊ ಸಿಕ್ಕ ಮೇಲೆ ಫೋಕಸ್ ಅನ್ನೋದು ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಇವಾಗ ಏನಪ್ಪ ಮಾಡೋಣ, ಮತ್ತು ಬ್ಯಾಗ್ ಬರ್ತೀನಿ. ಬ್ಯಾಗ್ ಬಂದುಬಿಟ್ಮೇಲೆ ಇಲ್ಲಿ ಇನ್ನೊಂದು ಐತೆ ನೋಡ್ಬೋದು, ಕ್ಯಾಶ್ ಟಾಸ್ಕ್ ಅಂತ ಇನ್ನೊಂದು ಆಫರ್ ಐತೆ.
ಇದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಎಲ್ಲೋ ಐತೆ, ಸ್ಟೇಬಲ್ ಮನಿ ಐತೆ, ಜಸ್ಟ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ಅಷ್ಟು ಸಿಗುತ್ತೆ. ರಿಜಿಸ್ಟರ್ ಮಾಡಿದ್ರೆ ಅಷ್ಟು ಸ್ಟ್ಯಾನ್ ಐತೆ, ರಿಜಿಸ್ಟರ್ ಮಾಡಿದ್ರೆ ಅಷ್ಟು ಕ್ವಿಕ್ ಐತೆ, ರಿಜಿಸ್ಟರ್ ಮಾಡಿದ್ರೆ ಅಷ್ಟು, ಮತ್ತು ಯಾವುದೈತೆ ಅದು, ಮತ್ತು ಕನೆಕ್ಟು ಅಂತ ಇನ್ನೊಂದು ಐತೆ. ಫಾರ್ ಎಕ್ಸಾಂಪಲ್ ಎಲ್ಲೋ ಅಂತ ಐತಲ್ವ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಗೆಟ್ ಸ್ಟಾರ್ಟೆಡ್ ಅಂತ ಐತಲ್ಲ, ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನಮಗೇನಾಗುತ್ತೆ, ಡೈರೆಕ್ಟ್ ಪ್ಲೇಸ್ಟೋರ್ ಇಲ್ಲಾಂದರೆ ಯಾವುದಾದ್ರು ನಿಮ್ಮ ಸ್ಟೋರ್ ಇರ್ತಾ ಅದಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ 1 or 2 minute ಜಸ್ಟ್ ವೆಯ್ಟ್ ಮಾಡಿದ್ರೆ ಸಾಕು. ನೋಡ್ಬೋದು ನಾನು ಸಕ್ಸಸ್ಫುಲ್ಲಾಗಿ ಓಪನ್ ಅನ್ನೋದು ಮಾಡಿದೆ. ಓಪನ್ ಅನ್ನೋದು ಮಾಡಿಬಿಟ್ರೆ ಇಲ್ಲಿ ಲೈವ್ ಸ್ಟ್ರೀಮ್ಸ್ ಅನ್ನೋದು ನಡೀತಾವೆ. ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಓಪನ್ ಅನ್ನೋದಾಯಿತು. ಇಲ್ಲಿ 1 or 2 minutes ಅನ್ನೋದು ವೆಯ್ಟ್ ಅನ್ನೋದು ಮಾಡಬೇಕು. 1 or 2 minutes ವೆಯ್ಟ್ ಮಾಡಿದ್ರೆ ನಮ್ಮ MCash ಅಪ್ಲಿಕೇಶನಲ್ಲಿ ಎಷ್ಟು ತೋರಿಸಿದ್ರು ಕಾಯಿನ್ಸು ಅಷ್ಟು ಸಿಗುತ್ತಂತೆ. ಇವಾಗ ಏನು ಮಾಡೋಣ, MCashಲ್ಲಿ ಬ್ಯಾಕ್ ಅನ್ನೋದು ಹೋಗೋಣ. ನೋಡ್ಬೋದು ನಾನು ಹೋಗ್ತಿದ್ದೀನಿ ಸಕ್ಸಸ್ಫುಲ್ಲಾಗಿ. ಇಲ್ಲಿ ಬೇರೆ ಅಪ್ಲಿಕೇಶನ್ ಹೋಗಿಬಿಟ್ಟೆ. ನೋಡ್ಬೋದು ಬ್ಯಾಕ್ ಅನ್ನೋದು ಹೋದೆ. ಇದು ಟ್ರ್ಯಾಕ್ ಅನ್ನೋದಾಗಿಲ್ಲ, ವಿತಿನ್ 24 hours ಒಳಗಡೆ ಟ್ರ್ಯಾಕ್ ಅನ್ನೋದಾಗುತ್ತೆ. ಅವಾಗ ನಿಮಗೆ ಎಷ್ಟು ಕಾಯಿನ್ಸ್ ತೋರಿಸಿತ್ತು ಅಷ್ಟು ಸಿಗುತ್ತೆ. ಇಲ್ಲಿ ನೋಡ್ಬೋದು ಮತ್ತೆ ಕ್ಯಾಶ್ ಆಫರ್ ಅಂತ ಇನ್ನೊಂದು ಆಫರ್ ಐತೆ. ಅದಾದಮೇಲೆ ಅದ್ರ ಮೇಲೆ ಕೂಡ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇದರಲ್ಲೂ ಕೂಡ ಲಾಟ್ ಆಫ್ ಟ್ಯಾಕ್ಸ್ ಇರುತ್ತೆ, ಇವೆಲ್ಲ ಟ್ಯಾಸ್ಕ್ ಇರುತ್ತೆ. ಇವೆಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಮತ್ತು ಕ್ಯಾಶ್ ಗೇಮ್ ಐತಲ್ಲ, ಕ್ಯಾಶ್ ಗೇಮಲ್ಲಿ ಕೂಡ ಲಾಟ್ ಆಫ್ ಟ್ಯಾಸ್ಕ್ ಇರುತ್ತೆ. ಇವೆಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ. ಡೈಲಿ ಸ್ಪಿನ್ಸ್ ಅಂತ ಒಂದು ಆಫರ್ ಐತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಬೋದು ನಿಮಗೆ ಈ ಥರ ಸ್ಪಿನ್ ಆಗ್ತಿದೆ ನೋಡ್ಬೋದು. ಇದರಲ್ಲೂ ಕೂಡ ಸಕ್ಸಸ್ಫುಲ್ಲಾಗಿ ನನಗೆ ಸ್ಪಿನ್ ಅನ್ನೋದಾಯಿತು, ಅಷ್ಟು ಕಾಯಿನ್ ಸಿಕ್ತು. ಇದು ಕೂಡ ರಿಸೀವ್ ಅನ್ನೋದಾಯಿತು ವ್ಯಾಲೆಟಲ್ಲಿ. ಅದಾದಮೇಲೆ MCash ಅಂತ ಸ್ಪೆಷಲ್ ಅಂತ ಏನೋ ಐತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀವಿ. ಫೋನ್ ಈ ಥರ ಐತೆ, ರೊಟೇಟ್ ಮಾಡಿದ್ರೆ ಸಾಕು ನಿಮಗೆ ಅರ್ನಿಂಗ್ ಅನ್ನೋದಾಗುತ್ತೆ. ನೀವು 5 times ಮಾಡಿದ್ರೆ ನಿಮಗೆ ಕಾಯಿನ್ಸ್ ಅನ್ನೋದು ಸಿಗುತ್ತಂತೆ. ನೀವು ರೊಟೇಟ್ ಮಾಡ್ಕೊಂಡು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಈ ಥರ ನಿಮಗೆ ಈಸಿ ಸಿಂಪಲ್ ಟ್ಯಾಸ್ಕ್ ಎಲ್ಲ ಇರುತ್ತೆ. ಇವೆಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ. ಅದಾದಮೇಲೆ ರೆಫರ್ ಅನ್ನೋ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೀವು ನಿಮ್ಮ ಫ್ರೆಂಡ್ಗೆ ರೆಫರ್ ಮಾಡ್ತೀರಲ್ವ, ನಿಮ್ಮ ಫ್ರೆಂಡ್ ಜಸ್ಟ್ ರಿಜಿಸ್ಟರ್ ಆದರೆ ಸಾಕು ನಿಮಗೆ ಇಷ್ಟು ಕಾಯಿನ್ ಸಿಗುತ್ತೆ. ಅವರೇ ಶೋ ಅನ್ನೋದು ಮಾಡಿದ್ದಾರೆ ನೋಡ್ಬೋದು. ಎಕ್ಸಾಕ್ಟ್ಲಿ ಅಷ್ಟೇ ಸಿಗುತ್ತೆ ನೋಡ್ಬೋದು. ನೀವು ಒಂದು ರೆಫರ್ಗೆ ಅಷ್ಟು, ನೀವು ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ರೆಫರ್ ಅನ್ನೋದು ಮಾಡ್ಬೋದು. ನಿಮಗೆ ಸ್ಟಾರ್ಟಿಂಗಲ್ಲೇ ಪೇಂಪು ಕೂಡ ವಿತ್ಡ್ರಾ ಮಾಡಿ ತೋರಿಸಿದ್ದೀನಿ. ಇದು ಗಾಯ್ಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ, ಟೇಕ್ ಕೇರ್.